ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಪುಟ್ಟ ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ. ರಂಜಾನ್ ತಿಂಗಳಲ್ಲಿರುವಂತಹ ಡೇ ಇನ್ ಮೈ ಲೈಫ್. ನಾವು ಬೆಳಿಗ್ಗೆ 4:15ಗೆ ಎದ್ದು ಫುಡ್ಡೆಲ್ಲ ತಿಂದು ನಮಾಜೆಲ್ಲ ಮುಗಿಸಿ ಹಾಗೆ ಕುರಾನೆಲ್ಲ ಓದಿ ಮಲಗಿ ಮತ್ತೆ 8 ಗಂಟೆಗೆ ಏಳೋದು. ಹಾಗೆ 8 ಗಂಟೆಯಿಂದ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಈಗ 8 ಗಂಟೆಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈಗ ಉಪವಾಸ ಟೈಮ್ ಆಗಿರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಉಪವಾಸ ಇದ್ದಾರೆ. ಹಾಗಾಗಿ 8 ಗಂಟೆಗೆ ಎದ್ದು ಈಗ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಮಾಷಾಲ್ಲ, ನನ್ನ ಚಿಕ್ಕ ಮಗ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇಷ್ಟು ಗಂಟೆ ಇರೋ ಎಲ್ಲ ಉಪವಾಸವನ್ನು ಹಿಡ್ದಿದ್ದಾನೆ. ಅವ್ರ ಸ್ಕೂಲಲ್ಲಿ ಕೂಡ ಮಿಸ್ ಬೇಡ ತೆಗಿಸ್ಬೇಡಿ ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಅವ್ನು ಕೇಳ್ತಾನೆ ಇಲ್ಲ, ನಾನು ಉಪವಾಸ ಹಿಡಿತೀನಿ ಅಂತೇಳಿ ಇವಾಗ ಹಿಡಿತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಮಾಷಾಲ್ಲ, ಇಷ್ಟು ದಿನ ಇರೋಂಥ ಉಪವಾಸ ಎಲ್ಲ ಹಿಡ್ದಿದ್ದಾನೆ. ಇನ್ನು ಮುಂದೆ ನೋಡಬೇಕು. ಈಗ ರೆಡಿ ಮಾಡಿ ಈಗ ಇವರು ಸ್ಕೂಲಿಗೆ ಹೊರಟಿದ್ದಾರೆ. ವಾಲೇಕುಮ್ ಸಲಾಮ್. ಈಗ ಇವರು ಸ್ಕೂಲಿಗೆ ಹೋದ್ಮೇಲೆ ಈಗ ನಾನು ಗಿಡಕ್ಕೆಲ್ಲ ನೀರು ಹಾಕ್ತೀನಿ ಬೆಳಿಗ್ಗೆನೆ. ಈಗ ನೋಡಿ ಬಿಸಿಲು ಎಷ್ಟಿದೆ ಅಂತ ಹೇಳಿದ್ರೆ ಗಿಡಗಳದ್ದು ಎಲೆಗಳೆಲ್ಲ ಒಣಗೋಗ್ತಾ ಇದೆ. ಎಷ್ಟು ನೀರು ಹಾಕಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಬೆಳಿಗ್ಗೆನೆ ಫಸ್ಟು ಅವ್ರನ್ನ ಸ್ಕೂಲಿಗೆ ಆದಮೇಲೆ ಫಸ್ಟ್ ಕೆಲಸನೇ ಗಿಡಗಳಿಗೆಲ್ಲ ನೀರು ಹಾಕುವಂಥದ್ದು. ನಾವು ಕೊಡಗಲ್ಲಿ ಇರೋದಾದ್ರೂ ನಮಗೂ ಕೂಡ ಬೇಸಿಗೆಗಾಲದಲ್ಲಿ ನೀರಿಗೆ ತುಂಬಾ ಕಷ್ಟ ಆಗುತ್ತೆ. ಪೈಪ್ ನೀರಂತೂ 4 ದಿನ 5 ದಿನಕ್ಕೊಂದು ಸಲ ಬರ್ತಾಯಿದೆ. ಈಗ ಬೋರಲಲ್ಲಿ ನೀರು ಕಮ್ಮಿ ಆಗಿದೆ. ಹಾಗಾಗಿ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದೆ. ಒಂದಿನ ಬಿಟ್ಟು ಒಂದಿನ ಆ ಥರ ಇವಾಗ ನೀರು ಹಾಕಿ ಹೇಗೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಾಗೆ ಆದಮೇಲೆ ಈಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಕಿಚನ್ ಕ್ಲೀನ್ ಆದರೆ ಮನೆಯೆಲ್ಲ ಕ್ಲೀನ್ ಆದ ಹಾಗೆ. ಈಗ ಉಪವಾಸ ಟೈಮ್ ಆಗಿರೋದ್ರಿಂದ ಬೆಳಿಗ್ಗೆ ಕ್ಲೀನ್ ಮಾಡಿದ್ರೆ ಇನ್ನು ಸಂಜೆ 4 ಗಂಟೆಗೆ ಇನ್ನು ಕಿಚನಿಗೆ ಬರೋದು. ಮಧ್ಯಾಹ್ನ ಊಟದ ಕೆಲಸ ಏನಿಲ್ಲ ಅಲ್ವಾ. ಹಾಗಾಗಿ ಬೇಗ ಕಿಚನ್ ಕ್ಲೀನ್ ಮಾಡಿದ್ರೆ ಅರ್ಧ ಕೆಲಸ ಆದಾಗೆ. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿಕೊಡಿ. ಮುಂದೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಹೀಗೆ ಬರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಹಾಗೆ ಈಗ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ. ಮತ್ತು ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿ ಪ್ರೇಯರೆಲ್ಲ ಮುಗಿಸಿ ಮತ್ತೆ ಇನ್ನು ಸಂಜೆ 4 ಗಂಟೆ ಆದಮೇಲೆ ಕಿಚನಿಗೆ ಬರೋ ಅಂಥದ್ದು. ಈಗ ಒಂದು 4:15 ಆದಾಗ ನಾನು ಕಿಚನಿಗೆ ಬಂದಿದ್ದೀನಿ. ಫಸ್ಟ್ ಕೆಲಸ ಅಂದರೆ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಡೋದು. ಗಂಟಲೆಲ್ಲ ಫುಲ್ಲು ಡ್ರೈ ಆಗಿರುತ್ತಲ್ವ, ಹಾಗಾಗಿ ಕೋಲ್ಡಾಗಿ ಕುಡಿಬೇಕು ಅನಿಸುತ್ತೆ. ಕೋಲ್ಡ್ ಕುಡಿಬಾರ್ದು ಅಂತ ಹೇಳ್ತಾರೆ, ಆದ್ರೂ ಕೋಲ್ಡ್ ಕುಡಿಬೇಕು ಅಂತಲೇ ಅನಿಸೋದು. ಹಾಗಾಗಿ ಬೇಗ ಫಸ್ಟು ಜ್ಯೂಸನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮತ್ತು ಮುಂದಿನ ಕೆಲಸ ಎಲ್ಲ ಮಾಡುವಂಥದ್ದು. ನಾನು ಡೈಲಿ 2 ಟೈಪು ತಿಂಡಿಯನ್ನು ರೆಡಿ ಮಾಡ್ತೀನಿ. ಇವತ್ತು ಸಮೋಸ ಹಾಗೆ ಎಗ್ ಮತ್ತು ಬ್ರೆಡ್ಡನ್ನು ಯೂಸ್ ಮಾಡಿ ಒಂದು ತಿಂಡಿಯನ್ನು ಮಾಡಿದ್ದೀನಿ. ಅದರದ್ದು ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಈಗ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇವತ್ತು ವೆಜಿಟೇಬಲ್ ಸಮೋಸ ಹಾಗೆ ಎಗ್ಗಿಂದ ಮಾಡಿರುವಂಥ ಒಂದು ರೆಸಿಪಿ 2 ರೆಡಿ ಮಾಡಿದ್ದೀನಿ. ಇದು ಬ್ರೆಡ್ ಒಳಗಡೆ ಎಗ್ಗನ್ನು ಮಸಾಲೆ ಎಲ್ಲ ಹಾಕಿ ಫಿಲ್ ಮಾಡಿರುವಂಥ ಒಂದು ಸ್ನ್ಯಾಕ್ಸ್ ಇದು. ಹಾಗೆ ಈಗ ಉಪವಾಸ ಬಿಡೋಕ್ಕೆ ಟೈಮ್ ಆಯಿತು. ಎಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ. ಫಸ್ಟು ನಾವು ಉಪವಾಸ ಬಿಡಬೇಕಾದ್ರೆ ಜ್ಯೂಸ್ ಹಾಗೆ ಫ್ರೂಟ್ಸಿಂದ ಉಪವಾಸ ತೆಗೆದು ಆದಮೇಲೆ ನಮಾಜೆಲ್ಲ ಮಾಡಿ ಆದಮೇಲೆ ನಾವು ಸ್ನ್ಯಾಕ್ಸ್ ಮತ್ತು ಟೀ ಕಾಫಿ ಆ ಥರ ಕುಡಿಯೋಂಥದ್ದು. ಎಲ್ಲ ಒಟ್ಟಿಗೆ ತಿನ್ನೋಕ್ಕೆ ಕುಡಿಲಿಕ್ಕೇನು ಆಗೋದಿಲ್ಲ. ಒಂದು ಗ್ಲಾಸ್ ನೀರು ಕುಡಿದ್ರೆ ಸಾಕು, ಹೊಟ್ಟೆ ಎಲ್ಲ ಫುಲ್ಲು ತುಂಬಿದಂಗೆ ಆಗುತ್ತೆ. ಹಾಗಾಗಿ ಫಸ್ಟು ಜ್ಯೂಸು ಫ್ರೂಟ್ಸ್ ಏನಾದರೂ ತಿಂದು ನಮಾಜೆಲ್ಲ ಮುಗಿಸಿ ಮತ್ತೆ ಆದಮೇಲೆ ಟೀ ಇಲ್ಲಾಂದರೆ ಕಾಫಿ ಜೊತೆ ಸ್ನ್ಯಾಕ್ಸ್ ತಿನ್ನುವಂಥದ್ದು. ಹಾಗೆ ಇವತ್ತು ನನ್ನ ಹಸ್ಬೆಂಡಿಗೆ ಏನೋ ಗಂಜಿ ತಿನ್ನಬೇಕು ಅನಿಸಿದೆ. ಹಾಗಾಗಿ ಸ್ವಲ್ಪ ಜೀರಿಗೆಯಿಂದ ಎಲ್ಲ ಹಾಕಿ ಮಾಡಿರುವಂತಹ ಗಂಜಿ ಹಾಗೆ ಕಡಲೆಕಾಳು ಫ್ರೈ ಕೂಡ ಮಾಡಿದ್ದೀನಿ.
ಇದು ಆದಮೇಲೆ ನಾವಿನ್ನು ರಾತ್ರಿ 10 ಗಂಟೆಗೆ ನಮಾಜೆಲ್ಲ ಮುಗಿಸಿ ಆದಮೇಲೆ ತಿಂಡಿ ಇಲ್ಲಾಂದರೆ ರೈಸ್ ಐಟಮ್ಸ್ ಆ ಥರ ಎಲ್ಲ ತಿನ್ನುವಂಥದ್ದು. ಇವತ್ತು ನಾನು ಯಾವುದೇ ತಿಂಡಿಯನ್ನು ಮಾಡಿಲ್ಲ. ಇವತ್ತು ಮಸೀದಿಯಿಂದನೇ ಬಿರಿಯಾನಿ ಸಿಕ್ಕಿತ್ತು, ಹಾಗಾಗಿ ಅದನ್ನೇ ತಿಂದಿದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿರುವಂಥ ಡೇ ಇನ್ ಮೈ ಲೈಫ್ ಥರ ಶೂಟ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.